ಇವತ್ತು ನಾವೆಲ್ಲಿದ್ದೀವಿ ಅಂದರೆ ಗುಡ್ನಳ್ಳಿ ಗ್ರಾಮದಲ್ಲಿ ಸರ್ಕಾರಿ ಶಾಲೆಯಲ್ಲಿದ್ದೀವಿ. ವಿಚಾರ ನಿಮ್ಗೆಲ್ರಿಗೂ ಗೊತ್ತೇ ಇರುತ್ತೆ. ಈ ವಾರ ಬಂದು ನಾವು ಡಿಕಾಲ್ ಮಾಡ್ತಿದ್ದೀವಿ. ರಮೇಶನ್ ಅವ್ರ ಬಗ್ಗೆ ನಾನು ಏನು ಮಾತಾಡಬೇಕಂತ ನನಗೂ ಐಡಿಯಾ ಇರಲ್ಲ, ಯಾಕಂದರೆ ಪ್ರತಿ ಸಲನೂ ಮುಂದೆ ನಿಂತು ಬಡವ್ರ ಮಕ್ಕಳಿಗೆ ಏನಾದರೂ ಸಹಾಯ ಮಾಡೋಣ ಅಂತ. ಇಲ್ಲಿ ನೋಡಿ ಎಷ್ಟು ತಂದಿದ್ದಾರೆ ಅಂತ. ಸೊ ಅವರಲ್ಲಿರುವಂಥ ಈ ಸ್ಕೂಲ್ಗೆ, ಗುಡ್ನಳ್ಳಿ ಗ್ರಾಮದಲ್ಲಿ ಇರುವಂತಹ ಈ ಶಾಲೆಗೆ, ನಮ್ಮೂರಿಗೆ ಏನಾದರೂ ನಾನು ಸಹಾಯ ಮಾಡಬೇಕು ಅಂತ ಮುಂದೆ ನಿಂತು ಲಾಸ್ಟ್ ಟೈಮು ಕೂಡ 4 ಸತಿ ಮಾಡಿದ್ದಾರೆ. ಇದು 4ನೇ ಸತಿ ನಮ್ಗೆ ಮಾಡ್ತಿರೋದು. ಆ್ಯಕ್ಚುಲಿ ಡಿಕಾಲ್ಗೆ ಸಪೋರ್ಟ್ ಮಾಡ್ತಿರೋದು. ತೀರ್ಥಮಲ್ಲಿ ಮನೆ ಕಟ್ಸ್ಕೊಡೋವಾಗ ಅಲ್ಲಿ ಬಂದು ಬಡವ್ರ ಮಕ್ಕಳಿಗೆ ಕೊಟ್ಟು ಸಹಾಯ ಮಾಡಿದರು. ಮತ್ತು ಲಾಸ್ಟ್ ಟೈಮ್ ಯಾವ ಸ್ಕೂಲ್ಗೆ ಹೋಗಿದ್ದೆ ನೀವು? ಮಲ್ಟ್ನಲ್ಲಿ ಸ್ಕೂಲ್ಗೆ ಹೋಗಿದ್ರು. ಅಲ್ಲಿ ಕೂಡ RJ ಬ್ರೋ ಮತ್ತು ವಿನಿ ಬ್ರೋ ಅಲ್ಲಿ ಕೂಡ ಹೋಗಿ ಅಣ್ಣನೇ ಈಸ್ಕೊಟ್ಟಿದ್ದು ಸಹಾಯ ಮಾಡಿದ್ದಾರೆ. ಮತ್ತು ಈ ಸ್ಕೂಲ್ಗೆ ಬಂದು ಸಹಾಯ ಮಾಡ್ತಿದ್ದಾರೆ. ಅದ್ರಕ್ಕೆ ಮುಂಚೆ ಬಂದು ಅವ್ರ ಮನೆಗೆ ಬಂದು ನಾವೇ ಕಲೆಕ್ಟ್ ಮಾಡ್ಕೊಂಡಿದ್ವಿ. ಅಲ್ಲಿ ಒಂದು 6 ಕಿಟ್ಟು ಈಸ್ಕೊಟ್ಟು ಸಹಾಯ ಮಾಡಿದ್ರು. ಮ್ಯಾಮ್, ನೀವೇನಂತೀರಾ ಅಣ್ಣವ್ರ ಬಗ್ಗೆ? ಈ ಥರ ಸಹಾಯ ಮಾಡ್ತಿದ್ದಾರೆ. ನಮ್ಮ ಸ್ಕೂಲ್ಗೆ ಅವ್ರು ಹೆಲ್ಪ್ ಮಾಡೋದ್ರಿಂದ ನಾವು ನಮ್ಮ ಸ್ಕೂಲ್ ಪರವಾಗಿ ಮತ್ತು ಊರಿನ ಪರವಾಗಿ ಅವ್ರಿಗೆ ಧನ್ಯವಾದಗಳು. ನಿಜವಾಗ್ಲೂ ಅದೃಷ್ಟ ಮಾಡಿರಬೇಕು ಗುಡ್ನಳ್ಳಿ ಗ್ರಾಮಸ್ಥರು. ಯಾಕಂದ್ರೆ ಯಾರಿಗಾದ್ರೂ ಒಬ್ಬರಿಗೆ ಸಹಾಯ ಮಾಡ್ಬೇಕಂದ್ರೆ 10 ರೂಪಾಯಿ ಕೊಟ್ಟು ಕೈ ಬರಲ್ಲ. ಸೊ ಅಂತ ಪರಿಸ್ಥಿತಿಯಲ್ಲಿ ಅಣ್ಣವರು ಮುಂದೆ ನಿಂತು ಬಡ ಮಕ್ಕಳಿಗೆ ಹೆಲ್ಪ್ ಮಾಡ್ತಾ ಇದಾರಲ್ಲ, ಅದು ನಮಗೆ ತುಂಬಾ ಸಂತೋಷ ಆಗ್ತದೆ. ಸರಿ ಮ್ಯಾಮ್. ಸೊ ನಮ್ಮ ಇದೆಲ್ಲ ಎತ್ಕೊಂಡು ನಡೀರಿ. ನೋಡ್ಬೋದು ಪ್ರೀತಿ, ಸ್ವಲ್ಪ ಮುಂದೆ ನೋಡ್ಬೋದು ಎಷ್ಟು ಐಟಮ್ಸ್ ಅಣ್ಣವ್ರು ಬಂದು ತಂದು ಕೊಟ್ಟಿದ್ದಾರೆ ಅಂತ. ಇದೆಲ್ಲ ಅವ್ರು ಕೊಡ್ತೀವಿ. ಎತ್ಕೊಂಡು ನಡಿ. ಇನ್ನೂ ಇಬ್ಬರನ್ನ ಕಟ್ಬಿಟ್ಟಿದ್ರೆ ನಡಿಬಿಟ್ಟು ಎತ್ಕೊಂಡು ನಡಿ. ನೋಡ್ಬೋದು ಎಷ್ಟು ಐಟಮ್ಸ್ ತಂದಿದ್ದಾರೆ ನೋಡಿ. ಹೌದು ಸರ್, ಅವರೇ ಕೇಳಿ ಕೊಡ್ತಿದ್ದಾರೆ ಅಂತ ತುಂಬಾನೇ ಸಂತೋಷ. ನಿಜವಾಗ್ಲೂ ಅವರೇ ಕೊಡ್ಬೇಕು ಅನ್ನೋ ಉದ್ದೇಶದಿಂದ. ಇನ್ನೊಂದಿಬ್ಬರನ್ನ ಕರೆಯಮ್ಮ. ಒಳಗಡೆ ನೋಡ್ಬೋದು ನೀವು. ಸೊ ಇಷ್ಟು ಐಟಮ್ಸ್ ಕೂಡ ತಂದು ಕೊಟ್ಟಿದ್ದಾರೆ. ನಿಜವಾಗ್ಲೂ ತುಂಬಾ ಖುಷಿ ಆಗುವಂತಹ ಒಂದು ವಿಚಾರ. ನೋಡ್ಬೋದು ಮಕ್ಕಳಿಗೆ ಅಣ್ಣವರೇ ಎಲ್ಲ ಡೊನೇಟ್ ಮಾಡ್ತಿರೋದು. ರಮೇಶ್ ಅಣ್ಣವರು ಸ್ವಲ್ಪ, ನಾನು 1 ರೂಪಾಯಿ ಖರ್ಚು ಮಾಡಿಲ್ಲ. ಇರೋ ಮಾತಿದು ಎಲ್ಲ ಅಣ್ಣವರೇ ಮಾಡಿರೋದು. ಎಲ್ಲ ಬಡವ್ರ ಮಕ್ಕಳು ಓದ್ಬೇಕು. ಯಾಕಂದ್ರೆ ಇರೋರು ಹೆಂಗಾದ್ರೂ ಓದ್ತಾರೆ. ಸರ್ಕಾರಿ ಶಾಲೆಗಳಲ್ಲಿ ಬಡವ್ರ ಮಕ್ಕಳು ಇರ್ತಾರೆ. ಸರ್ಕಾರಿ ಶಾಲೆಗೆ ಬರೋರು ಎಲ್ಲರೂ ಕೂಡ ಬಡವ್ರ ಮಕ್ಕಳೇ ಆಗಿರ್ತಾರೆ. ಅವ್ರಿಗೆ ಒಂದು ಪ್ರೋತ್ಸಾಹ ನಾವು ತುಂಬಬೇಕು. ಅವಾಗ್ಲೇ ಬಡವ್ರ ಮಕ್ಕಳು ಮುಂದೆ ಬರೋದಕ್ಕೆ ಸಾಧ್ಯತೆ ಇರುತ್ತೆ. ಕಾರ್ಯಕ್ರಮಕ್ಕೆ ಇವಾಗ ಸ್ವಾಗತವನ್ನ ಕೊಡ್ತೇನೆ. ಥ್ಯಾಂಕ್ ಯು. ರಮೇಶ್ ಸರ್ ಅವ್ರು ಮಾಡ್ತಾ ಇರೋ ಅತ್ಯುತ್ತಮ ಕಾರ್ಯ ಇದು. ಮಕ್ಕಳಿಗೆ ಎಷ್ಟು ಎನ್ಕರೇಜು ಅಂತಂದ್ರೆ, ನಿಜವಾಗ್ಲೂ ಬೆಳಗ್ನಿಂದ ಮಕ್ಕಳು ಅಷ್ಟು ಕುತೂಹಲದಿಂದ ಇದ್ದಾರೆ. ಅದು ಏನು ಅವ್ರು ಡೊನೇಟ್ ಮಾಡ್ತಾ ಇದ್ದಾರೆ ಅಂದ್ರೆ, ಮಕ್ಕಳ ಎಜುಕೇಶನ್ ಏನ್ ಬೇಕು ಅನ್ನೋದನ್ನ ಅದು ನಾವು ಕೊಡಿ ಅಂತ ಕೇಳಕ್ ಮುಂಚೆನೆ ಅವರಾಗೇನೆ ನೋಡಿ ಎನ್ಕರೇಜ್ ಮಾಡ್ತಾ ಇರೋದು ಅಂದ್ರೆ ತುಂಬಾ ಸಂತೋಷ ಇದೆ. ಮೊನ್ನೆ ನಾನು ಸೆನ್ಸಸ್ ಹೋದಾಗ ಅವರೇ ಮಾತಾಡ್ಸಿ, ಮೇಡಮ್ ನಾನು ಈ ತರ ಗುಡ್ನಳ್ಳಿ ಸ್ಕೂಲ್ ಕೊಡ್ಬೇಕು ಅಂತಿದ್ದೀನಿ, ಅವಾಗ ರಜಾ ಇತ್ತು, ಇನ್ನು ಯಾವಾಗ ಸ್ಕೂಲ್ ಓಪನ್ ಆಗುತ್ತೆ ಏನು ಅಂದ್ರೆ, ಸರ್ ಈ ತರ ಸೆನ್ಸಸ್ ಇರೋದ್ರಿಂದ ಸ್ವಲ್ಪ ಡಿಲೇ ಆಗಿದೆ, ಸ್ಕೂಲ್ ಓಪನ್ ಆಗುತ್ತೆ ನಾನು ಹೇಳ್ತೀನಿ ಅಂತ ಹೇಳಿದ್ದೆ. ಅಷ್ಟ್ರಲ್ಲಿ ಮತ್ತೆ ಕಾಲ್ ಮಾಡಿ, ಮೇಡಮ್ ಸ್ಕೂಲ್ ಓಪನ್ ಆಯ್ತಾ, ಎಷ್ಟು ಮಕ್ಳಿದ್ದಾರೆ, ನಾನು ತಂದ್ಕೊಡ್ಬೇಕು ಅಂತಿದ್ದೀನಿ. ಅದು ಟೀಚಿಂಗ್ ಮಕ್ಕಳಿಗೆ ಏನ್ ಬರೆಯೋದಕ್ಕೆ ಬೇಕು ಸಲಕರಣೆಗಳು, ಪೆನ್ನು, ಪೆನ್ಸಿಲ್, ಜಾಮೆಟ್ರಿ ಬಾಕ್ಸ್ ಆಗಿರ್ಬೋದು, ಪ್ಯಾಡು, ಆಮೇಲೆ ವಾಟರ್ ಬಾಟ್ಲ್ ಡೈಲಿ ನೀವು ತರ್ತೀರಲ್ವಾ, ಲಂಚ್ ಟೈಮಲ್ಲಿ ವಾಟರ್ ಬಾಟ್ಲ್ ಬೇಕಾಗುತ್ತೆ. ನಿಮ್ಗೆ ಎಲ್ಲ ಏನು ನೀಡಿದೆ ಅನ್ನೋದನ್ನ ನಾವು ಹೇಳಕ್ ಮುಂಚೆನೆ ಅವರೇ ಅರ್ಥ ಮಾಡ್ಕೊಂಡು ಏನ್ ನೀಡಿದೆ ಅದನ್ನೆಲ್ಲ ತಂದ್ಕೊಡ್ತಾ ಇದ್ದಾರೆ. ನಿಜವಾಗ್ಲೂ ರಮೇಶ್ ಅವ್ರಿಗೆ ಒಳ್ಳೆ
ಅಷ್ಟ ಐಶ್ವರ್ಯಗಳನ್ನು ಕೊಟ್ಟು ದೇವರು ಕಾಪಾಡ್ಲಿ ಅಂತ ಈ ಸಂದರ್ಭದಲ್ಲಿ ಕೇಳ್ಕೊತೀನಿ. ಅದೇ ರೀತಿ ನಮ್ಮ ಶಾಲೆಯ ಪರವಾಗಿ ಹಾಗೂ ನಿಮ್ಮೆಲ್ಲ ಮಕ್ಕಳ ಪರವಾಗಿ ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಅಣ್ಣವ್ರು ಚೆನ್ನಾಗಿದ್ರೆ ನಮ್ಗೆಲ್ಲ ಈ ತರದೆಲ್ಲ ನಮ್ಮ ಮಕ್ಕಳು ಬರೋದಂತ ಇನ್ನೂ ದೇವರ ಹತ್ರ ನಾವು ಎಲ್ಲ ಕೇಳ್ಕೊಳ್ಳೋಣ ಅಲ್ವಾ. ನಮ್ಮೂರ್ ಸ್ಕೂಲ್ ಅಂತ ಹೇಳಿ ಅವ್ರ ಅಭಿಮಾನ ಇತ್ತು, ಬಂದು ಅವರೇ ಟೈಮು ಇದು ಮಾಡ್ಕೊಂಡು ಬಂದಿದ್ದಾರೆ. ನಿಜವಾಗ್ಲೂ ನನ್ಗೆ ತುಂಬಾನೇ ಸಂತೋಷ ಆಗ್ತಾ ಇದೆ. ಇನ್ನ ಇವರು ಇಂಥ ಕಾರ್ಯಗಳು ಇನ್ನ ಹೆಚ್ಚು ಹೆಚ್ಚು ಮುಂದೆ ಬರ್ಲಿ, ಇನ್ನ ಹೆಚ್ಚು ಹೆಚ್ಚು ಇವ್ರಿಗೆ ದೇವರ ಈ ತರಹ ಅವಕಾಶಗಳನ್ನ ಕೊಡ್ಲಿ ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳ್ತೇನೆ. ಕಾಲದಲ್ಲಿ ಯಾರು ಮಾಡಲ್ಲ. ಹೌದು ಸರ್, ನಿಸ್ವಾರ್ಥ ಸೇವೆ ಅಂದ್ರೆ ಇದರಿಂದ ಏನು ₹1 ಯಾರು ಕೊಡಲ್ಲ, ಏನು ಬರಲ್ಲ. ಅವ್ರು ಕಷ್ಟಪಟ್ಟು ಏನ್ ದುಡ್ದಿರ್ತಾರಲ್ಲ ಆ ದುಡ್ಡಲ್ಲಿ ಮಾಡ್ತಾ ಇರುವಂತಹ ಒಂದು ಸೇವೆ ಇದು ಫಸ್ಟ್ ಟೈಮ್ ಮಾಡಿದ್ರೆ ಏನೋ ಪರವಾಗಿಲ್ಲ. ಅವ್ರ ಸ್ಕೂಲ್ಗೆ ಅವ್ರು ಮಾಡ್ತಿದ್ದಾರೆ ಅನ್ಬೋದು, ಬಟ್ ಅವ್ರ ಸ್ಕೂಲ್ಗೆ ಮಾತ್ರ ಅಲ್ಲ, ನಮ್ಮ ಡಿಕಲ್ ಪ್ರೋಗ್ರಾಮ್ಗೆ ನೀವು ಬಂದು ನೋಡಿದ್ರೆ ತಮಿಳ್ನಾಡಲ್ಲಿ ತೀರ್ಥಮಲ್ಲಿ ಸಹಾಯ ಮಾಡಿದ್ದಾರೆ. ಅದಾದ್ಮೇಲೆ ಮೊನ್ನೆ ಇನ್ನೊಂದು ಸ್ಕೂಲ್ಗೆ ಹೋಗಿದ್ರು, ಅಲ್ಲಿ ಎಷ್ಟು ಕಿಟ್ ಅನ್ನು ಕೊಟ್ಟು ಸಹಾಯ 40 ಕಿಟ್ ವಿತ್ ಬ್ಯಾಗ್ಸ್, ಬುಕ್ಸ್, ಬ್ಯಾಗ್ಸ್, ಎಕ್ಸಾಮ್ ಪ್ಯಾಡ್ಸ್ ಇದೆಲ್ಲ ಕೊಟ್ಟು 40 ಕಿಟ್ ಅಂದ್ರೆ ನೀವೇ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ ಎಷ್ಟಾಗುತ್ತೆ ಅಂತ. ಸೊ ಈ ತರ ಮುಂದೆ ನಿಂತು ಸಹಾಯ ಮಾಡೋರಿಗೆ ನಿಜವಾಗ್ಲೂ ಆ ದೇವ್ರು ಯಾವತ್ತೂ ಸರಿ, ನಮ್ಮ ಮೇಡಮ್ ಅವರು ಅಂದಂಗೆ ಆಯುಷ್, ಆರೋಗ್ಯ, ಸಕಲ ಐಶ್ವರ್ಯ ಎಲ್ಲ ಕೊಟ್ಟು ಅವ್ರನ್ನ ಆ ದೇವ್ರು ಚೆನ್ನಾಗಿ ನೋಡ್ಬೇಕು, ಮತ್ತೆ ನಿಮ್ ಕುಟುಂಬಕ್ಕೆ ಒಳ್ಳೇದಾಗ್ಬೇಕಲ್ಲ, ಎಲ್ಲರೂ ಚೆನ್ನಾಗಿರ್ಬೇಕಂತ ನಾ ದೇವ್ರನ್ನ ಬೇಡ್ತಿದ್ದೀನಿ. ಸೊ ಏನ್ ನೋಡ್ತಿದ್ದೀರಲ್ಲ, ಇದೇ ನಾವು ಸಂಪಾದನೆ ಮಾಡಿರೋದು. ಈ ಮುಖದಲ್ಲಿ ಕಾಣಿಸುತ್ತಲ್ಲ, ಇದು ಆ ಕಡೆ ಈ ಕಡೆ ಹೋಗ್ತೀವಿ, ಆ ಕಡೆ ಹೋಗ, ಇಲ್ಲಿ ಬಂದ್ಬಿಡಿ, ಇಲ್ಲಿ ಕಾಣಿಸುತ್ತಲ್ಲ ಮಕ್ಕಳ ಮುಖದಲ್ಲಿ ನಗು, ಅದು ನಮ್ಗೆ ಬೇಕಾಗಿರೋದು. ಇದೇ ನಾವು ಆಕ್ಚುಲಿ ಸಂಪಾದನೆ ಮಾಡ್ತಿರೋದು, ನಿಸ್ವಾರ್ಥ ಅವ್ರ ಮನ್ಸಲ್ಲಿ. ಸೊ ಏನೋ ಬಂದು ಏನೋ ಕೊಡ್ತಿದ್ದಾರೆ, ಕ್ಲಾಸ್ ಕಟ್ ಬಿಡ್ಬೇಕು ಅಂತಲ್ಲ, ಅವ್ರ ಕುತೂಹಲ ಮನ್ಸಲ್ಲಿ ಏನಿದೆ, ಅವ್ರ ನಾಳೆ ಬಂದು ದೊಡ್ಡವರಾಗಿ ಓದಿದ್ದಾದ್ಮೇಲೆ ನಿಮ್ಮನ್ನ ನಿಜವಾಗ್ಲೂ ನೀವೇನ್ ಕೊಟ್ಟಿದ್ದೀರಲ್ಲ, ಈ ಪೆನ್ನು ಒಂದು ಸಹಾಯ ಆಗುತ್ತೆ. ಇದ್ರಲ್ಲಿ ಇರ್ತಾರೆ ಕೆಲವೊಬ್ರು ಬಂದು ತುಂಬಾ ತೀರಾ ಬಡ ಕುಟುಂಬದಿಂದ ಬಂದವ್ರು ಇರ್ತಾರೆ, ಅಮ್ಮ ಇರಲ್ಲ, ಅಪ್ಪ ಇರಲ್ಲ, ಅಂತವ್ರು ಖಂಡಿತ ಇದ್ದೇ ಇರ್ತಾರೆ ಅಲ್ವಾ. ಅಂತವ್ರು ಒಬ್ರಿಗಾದ್ರೂ ಇದು ಸಹಾಯ ಆಗುತ್ತೆ. ₹5 ಪೆನ್ನು ಕೂಡ ಕೊಟ್ಟು ಅವ್ರಿಗೆ ಯಾರು ಕೂಡ ಸಹಾಯ ಮಾಡೋರು ಇರಲ್ಲ. ನಾವು ಅನ್ಕೊಂತೀವಿ ಎಷ್ಟೋ ಜನ ಇರ್ತಾರೆ ಇಂಥವ್ರೆ ಸಂಬಂಧಪಟ್ಟಿರೋ ಕೊಡ್ತಿದ್ದಾರೆ ಅಂದ್ರೆ ನಿಜವಾಗ್ಲೂ ತುಂಬಾ ಇದು ವಿದ್ಯಾದಾನ ಮಹಾದಾನ ಅಂತಾರೆ. ಇದಕ್ಕಿಂತ ದೊಡ್ಡ ದಾನನೇ ಇಲ್ಲ. ಇವತ್ತು ಊಟ ಹಾಕ್ತಿವಿ, ನಾಳೆಗಿರಲ್ಲ. ಅದೇ ವಿದ್ಯೆ ಕೊಟ್ರೆ ಅವ್ರ ಜೀವಮಾನಕ್ಕೂ ಅವ್ರಿಗೆ ಇದಾಗುತ್ತೆ. ತುಂಬಾ ಒಳ್ಳೆ ಕೆಲಸ. ಅವ್ರ ಜೀವನ ಪೂರ್ತಿನೂ ನೀವು ಕೊಟ್ಟಿರೋ ಈ ಸಹಾಯದಿಂದ ಏನಾದ್ರೂ ಅವ್ರಿಗೆ ಹೆಲ್ಪ್ ಆದ್ರೆ ಜೀವನ ಪೂರ್ತಿನೂ ಅವ್ರ ಜೀವನದಲ್ಲಿ ನೀವೇ ಬೆಳಕಾಗಿ ನಿಲ್ತೀರಾ. ಫ್ಯೂಚರ್ ಅಲ್ಲಿ ಆ ಕ್ರೆಡಿಟ್ ನಿಮ್ದೇ ಆಗಿರುತ್ತೆ, ಸರಿನಾ. ಸೊ ಇನ್ ಮುಂದೆ ನಿಮ್ ಸ್ಕೂಲ್ಗೆ ಇನ್ ಕೇಸ್ ಏನಾದ್ರು ಬಡವ್ರ ಮಕ್ಕಳು, ಅಪ್ಪ ಇರಲ್ಲ, ಅಮ್ಮ ಇರಲ್ಲ, ಏನು ಸಹಾಯ ಇರಲ್ಲ ಅನ್ನೋವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಸಹಾಯ ಖಂಡಿತ ಮಾಡ್ಕೊಡೋಣ ಅಂತ ಮಕ್ಕಳಿಗೆ. ಎಷ್ಟು ಜನ ಇದಾರೆ ಮಕ್ಕಳು? 21 ಜನ. ಸೊ ಎಲ್ರಿಗೂ ಬರ್ಬೇಕು, ಎಲ್ರು ಬಂದು ಅನ್ನೋರ್ಗೋಸ್ಕರ ಒಂದು ಕ್ಲಾಸ್ ಜೋರಾಗಿ. ಸರಿ, ಎಲ್ರು ಇಸ್ಕೊಂತೀರಾ? ಅನ್ನೋರು ಕೊಡ್ತಾರೆ, ನಮ್ಗೆ ನೀವೇ ಡಿಸ್ಟ್ರಿಬ್ಯೂಟ್ ಮಾಡ್ಕೊಡಿ. ಎಷ್ಟೆಷ್ಟು ಕೊಡ್ಬೇಕು ಅಂತ ನೀವೇ ಓಪನ್ ಮಾಡಿ ಅನ್ಪ್ಯಾಕ್ ಮಾಡ್ಕೊಡಿ. ಬಚ್ಚನ ಎಲ್ಲ ಕ್ವಾಲಿಟಿ ಐಟಮ್ಸ್, ಒಳ್ಳೆ ಬ್ರ್ಯಾಂಡೆಡ್ ಐಟಮ್ಸ್ ತಂದಿದ್ದಾರೆ. ಎಲ್ಲ ಅನ್ಪ್ಯಾಕ್ ಮಾಡ್ತೀನಿ ನೋಡಿ. ಇವಾಗ ಓಪನ್ ಮಾಡಿ, ಓಪನ್ ಮಾಡಿ. ಅಂದ್ರೆ ಮಕ್ಕಳಿಗೆ ನೋಡಿ ಏನು ಮಾಡ್ತಿದ್ದಾರೆ ಅಂದ್ರೆ ಪ್ರಾಕ್ಟೀಸ್ ಮಾಡ್ಬೇಕಲ್ಲ ಮಕ್ಕಳಿಗೆ. ನೋಡಿ A4 ಶೀಟ್ಸ್ ತಂದು ಕೊಟ್ಟಿದ್ದಾರೆ. ಇಲ್ಲಿ ಇಟ್ಕೊಂಡು ನೋಡಿ, ಈ ತರ ಎಲ್ಲ ಹೆಂಗ್ ಮಾಡ್ತಾರಲ್ವಾ, ನೀವೇನ್ ಮಾಡ್ಬೇಕು ಹೇಳ್ರಿ? ಓದ್ಬೇಕು, ಚೆನ್ನಾಗಿ ಓದ್ಬೇಕು. ಓದ್ರೇನೆ ಈ ತರ ಎಲ್ಲ ನಿಮ್ಗೆ ಸಿಗೋದು, ಇಲ್ಲಾಂದ್ರೆ ಏನೂ ಸಿಗಲ್ಲ. ನೀವು ಸ್ವಲ್ಪ ಲಾಸ್ಟ್ ಬೆಂಚ್ ಅವರು ನಿಮ್ಗೆ ಸಂತೋಷ ಪಡಿಸಿದ್ದಾರಲ್ಲ, ನೀವು ಅವ್ರ ಸಂತೋಷ ಪಡಿಸಬೇಕು ಅಂದ್ರೆ ನೀವು ಲಾಸ್ಟ್ ಬೆಂಚಿಗೆ ಹೋಗಿ. ಎಕ್ಸಾಮ್